ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು ₹1 ಬೆಲೆ ಬಾಳುವಂತಹ ಒಂದು ಅಪರೂಪವಾದಂತಹ ಕಮಮೆರೇಟಿವ್ ನಾಣ್ಯದ ಬಗ್ಗೆ ತಿಳಿಸ್ಕೊಂಡು ಕೊಡ್ತಾ ಇದ್ದೇನೆ. ಹೌದು, ₹1 ಸ್ಮಾರಕ ನಾಣ್ಯ, ಸ್ಟೈನ್ಲೆಸ್ ಸ್ಟೀಲ್ನ ನಾಣ್ಯ ನೋಡ್ತಾ ಇದ್ದೀರಾ. ನಾನು ಕಾಯಿನ್ ಹೋಲ್ಡರಲ್ಲಿ ಹಾಕಿ ಈ ಒಂದು ನಾಣ್ಯವನ್ನು ಭದ್ರಪಡಿಸಿರುವಂಥದ್ದು. ಈ ಒಂದು ನಾಣ್ಯ ಇದೆಯಲ್ಲ, ಬಂದಿರುವಂಥದ್ದು 2 ಮಿಂಟ್ಗಳಲ್ಲಿ, ಹೈದರಾಬಾದ್ ಮತ್ತು ಬಾಂಬೆ. ಅದರಲ್ಲಿ ಏನು ವಿಶೇಷತೆ ಇದೆ ಹಾಗಾದರೆ ಅಂದರೆ, ಈ ಒಂದು ನಾಣ್ಯ ಬಾಂಬೆಯಲ್ಲಿ ಡೈಮಂಡ್ ಶೇಪಲ್ಲಿ ಬಂದಿದ್ದರೆ, ಮತ್ತೊಂದು ಬಾಂಬೆ ಮಿಂಟ್ನ ನಾಣ್ಯನೇ ಯಾವುದೇ ಮಿಂಟ್ ಮಾರ್ಕ್ ಇಲ್ದಿರ ಬಂದಿರುವಂಥದ್ದು. ಮಿಂಟ್ ಮಾರ್ಕ್ ಇಲ್ಲ ಅಂದರೆ ಕೋಲ್ಕತ್ತಾ ಅಲ್ವಾ ಅಂತ ನೀವು ಕೇಳ್ಬೋದು. ಖಂಡಿತ ಅಲ್ಲ, ಬಾಂಬೆ ಅವರೇನೇ ಬಾಂಬೆ ಮಿಂಟಿಂದನೇ ಮಿಸ್ ಆಗಿರುವಂಥದ್ದು ಮಿಂಟ್ ಮಾರ್ಕು. ಆ ಒಂದು ನಾಣ್ಯಕ್ಕೆ ಈ 2026ರಲ್ಲಿ ಸುಮಾರು 7,000-8,000 ರೂಪಾಯಿ ಇರುವಂಥದ್ದು UNC ಕಾಯಿನ್ಗೆ. ನಿಮ್ಮ ಹತ್ರ ಏನಾದರೂ ಈ ರೀತಿಯ ಜಯಪ್ರಕಾಶ್ ನಾರಾಯಣನವರ ಏನು ನಾಣ್ಯ ಇತ್ತು ಅಂದರೆ ಈ ವಿಡಿಯೋನ ಮಿಸ್ ಮಾಡಿದಿರೋ ಕೊನೆವರೆಗೂ ನೋಡಿ. ಮಿಕ್ಕೆರಡು ನಾಣ್ಯಗಳಿದಾವಲ್ಲ, ಬಾಂಬೆ ಮಿಂಟು ವಿತ್ ಮಿಂಟ್ ಮಾರ್ಕು ಮತ್ತು ಹೈದರಾಬಾದ್ ಮಿಂಟು, ಎರಡೂ ಕೂಡ ಸ್ಕೇರ್ ಕ್ಯಾಟಗರಿಲಿರುವಂಥದ್ದು. ಇದು ಮಾತ್ರ ಬಾಂಬೆ ಮಿಂಟಿಂದಲೇ ಬಂದಿರೋದು, ಆದರೆ ಯಾವುದೇ ಮಿಂಟ್ ಮಾರ್ಕ್ ಇರೋದಿಲ್ಲ, ಖಾಲಿ ಇರುತ್ತೆ, ಕೋಲ್ಕತ್ತಾ ಅಲ್ಲ. ಆ ಒಂದು ನಾಣ್ಯ ರೇರ್ ಕ್ಯಾಟಗರಿಲಿ ಇರುವಂಥದ್ದು. 2025ರ ಪುಸ್ತಕದಲ್ಲಿ ಇದ್ರ ಬೆಲೆ ಸುಮಾರು 4,500 ಇದೆ UNCಯಲ್ಲಿ. 2026ರಲ್ಲಿ ಇದಕ್ಕೆ 8,000 ರೂಪಾಯಿಗಿಂತ ಜಾಸ್ತಿ ಇರುವಂಥದ್ದು ಈ ಒಂದು ನಾಣ್ಯಕ್ಕೆ UNC ಕಂಡೀಷನಲ್ಲಿ. ನನ್ನ ಹತ್ರ ಇರುವಂಥದ್ದು UNC ಕಾಯಿನ್, ನೀವು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ. ಈ ಮಹಾನ್ ಪುರುಷರ ಬಗ್ಗೆ ಮತ್ತೆ ತಿಳ್ಕೊಳ್ಳೋಣ. ಇವರ ಹೆಸರೇನಪ್ಪ ಅಂದರೆ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಅಂತ. ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಅಂತ ಇವರ ಹೆಸರು, ಪೂರ್ತಿ ಹೆಸರು. ಇವರು ಹುಟ್ಟಿದ್ದು 1902ರಲ್ಲಿ, 1979ರಲ್ಲಿ ನಿಧನರಾಗ್ತಾರೆ. 1902ರಲ್ಲಿ ಜನಿಸಿದ ಇವರು ತಮ್ಮ ಒಂದು ಪ್ರೌಢಾವಸ್ಥೆಗೆ ಬರುವ ಮುನ್ನವೇ ಸ್ವತಂತ್ರ ಚಳುವಳಿಗೆ ಧುಮುಕ್ತಾರೆ. 1942ರ ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ಇವರು ತುಂಬ ಮುಂಚೂಣಿಯಲ್ಲಿದ್ದಂತಹ ನಾಯಕರು. ಗಾಂಧೀಜಿಯವರೊಂದಿಗೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಹೇಳ್ತಾರಲ್ಲ, ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ಇವರು ಪ್ರಮುಖವಾದಂತಹ ಸ್ಥಾನವನ್ನು ಪಡೆದಿರುತ್ತಾರೆ ಆ ಒಂದು ನಾಯಕರ ಸಾಲಿನಲ್ಲಿ. ಅದಾದ ಮೇಲೆ ಭಾರತಕ್ಕೆ ಸ್ವತಂತ್ರ ಸಿಗುತ್ತೆ. ಅದಾದ ನಂತರ ಇವರು ನ್ಯಾಷನಲ್ ಕಾಂಗ್ರೆಸ್ಗೆ, ಭಾರತೀಯ ನ್ಯಾಷನಲ್ ಕಾಂಗ್ರೆಸ್ಗೆ ಸೇರ್ಕೊತಾರೆ. ಅಲ್ಲಿ ಜವಾಹರ್ಲಾಲ್ ನೆಹರು ಅವರ ಒಂದು ಸಂಪುಟಕ್ಕೆ ಮಾರ್ಗದರ್ಶಕರಾಗಿ, ಮೆಂಟರಾಗಿ ಇರ್ತಾರೆ. ಇವರ ಅಪೂರ್ವ ಸಾಧನೆಗಳನ್ನು ಗಮನಿಸಿದಂತಹ ಸರ್ಕಾರ ಇವರಿಗೆ ಭಾರತ ರತ್ನವನ್ನು ಅವಾರ್ಡ್ ಮಾಡಿರುವಂಥದ್ದು. ಯಾವಾಗ? 1999ರಲ್ಲಿ ಇವರಿಗೆ ಭಾರತ ರತ್ನ ಕೂಡ ಸಿಕ್ಕಿರುವಂಥದ್ದು. ಈ ಮಹಾನ್ ನಾಯಕರಿಗೆ, ಶ್ರೇಷ್ಠ ನಾಯಕರಿಗೆ ದೂರದೃಷ್ಟಿಯನ್ನು ಹೊಂದಿರುವಂಥದ್ದು. ಇವರ ಒಂದು ಥಾಟ್ಸ್ ಎಲ್ಲ ತುಂಬ ಅಂದರೆ ಮುಂದಿನ ಎಷ್ಟೋ ನೂರಾರು ವರ್ಷಗಳ ಮುಂದಿನ ಥಾಟ್ಸ್ ಇರುವುದೆಲ್ಲ. ದೂರದೃಷ್ಟಿಯಿಂದ ಭಾರತವನ್ನು ಕಟ್ಟುವಂತಹ ಈ ಮಹಾನ್ ನಾಯಕರ ಈ ಒಂದು ನೆನಪಿಗೋಸ್ಕರ 2002ರಲ್ಲಿ, ನಿಮ್ಗಾಗಲೇ ಹೇಳಿದೆ ಇವರು ಹುಟ್ಟಿದ್ದು 1902ರಲ್ಲಿ ಅಂತ, 2002ಕ್ಕೆ 100 ವರ್ಷ ಕಂಪ್ಲೀಟ್ ಆಗುವ ಸಂದರ್ಭದಲ್ಲಿ ಈ ಒಂದು ನಾಣ್ಯವನ್ನು ಅವರ ಜನ್ಮಶತಮಾನೋತ್ಸವದ ಅಂಗವಾಗಿ ₹1 ಸ್ಟೈನ್ಲೆಸ್ ಸ್ಟೀಲ್ನ ಕಮಮೆರೇಟಿವ್ ನಾಣ್ಯಗಳಲ್ಲಿ ಬಿಡುಗಡೆ ಮಾಡಿರುವಂಥದ್ದು. ಪ್ರೂಫ್ ಸೆಟ್ ಕೂಡ ಇರುವಂಥದ್ದು, ಇವ್ರದ್ದು ಪ್ರೂಫ್ ಸೆಟ್, ಸೆಟ್ ಕೂಡ ಇರುವಂಥದ್ದು. ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಕಾಯಿನ್ ಯಾವ ರೀತಿ ಇರುತ್ತೆ ಅಂತ. ನೋಡ್ತಾ ಇದ್ದೀರಾ, ಒಂದು ಚೂರು ಮಿಂಟ್ ಮಾರ್ಕ್ ಇಲ್ಲ ಕೆಳಗಡೆ. 2002ರ ಕೆಳಗಡೆ ಯಾವುದೇ ರೀತಿಯ ಮಿಂಟ್ ಮಾರ್ಕ್ ಇಲ್ಲ. ಹೈದರಾಬಾದ್ ಆದರೆ ಸ್ಟಾರ್ ಇರುತ್ತೆ. ಮುಂಬೈದು ಆ್ಯಕ್ಚುಯಲ್ ಮುಂಬೈ ಮಿಂಟ್ ಇರೋದಾದರೆ ಡೈಮಂಡ್ ಇರಬೇಕಾಗಿತ್ತು. ಡೈಮಂಡ್ ಇದ್ದರೆ ಅದು ಮಾಮೂಲಿ ಕಾಯಿನ್ ಆಗಿಬಿಡುತ್ತೆ. ಹಾಗಾದರೆ ಡೈಮಂಡ್ ಶೇಪ್ ಇತ್ತು ಅಂದರೆ ಎಷ್ಟು ಅಂತಂದರೆ, UNC ಕಾಯಿನ್ ಇತ್ತು ಅಂದರೆ ₹100 ಸಿಗುತ್ತೆ. ಕ್ಲಿಯರ್ UNC ಇರಬೇಕು. ಇಲ್ಲ ಬಳಸಿರೋ ಕಾಯಿನ್ ಇದೆ ಅಂದರೆ 10ರಿಂದ 17 ರೂಪಾಯಿ ಸಿಗುತ್ತೆ. ₹5 ಕಾಯಿನ್ ಹೈದರಾಬಾದ್ ಮಿಂಟ್ನ ನಾಣ್ಯಕ್ಕೂ ಅಷ್ಟೇ, ₹1 ಹೈದರಾಬಾದ್ ಮಿಂಟ್ನ ನಾಣ್ಯಕ್ಕೂ ಅಷ್ಟೇ. ಸ್ಟಾರ್ ಶೇಪ್ ಇತ್ತು ಅಂದರೆ ಬಳಸಿರೋ ಕಾಯಿನ್ಗೆ 10ರಿಂದ 12 ರೂಪಾಯಿ, 15 ರೂಪಾಯಿ ಸಿಕ್ಕಿದ್ರೆ, ಅದೇ ಏನಾದರೂ ನಿಮ್ಮ ಹತ್ರ UNC ಕಾಯಿನ್ ಇತ್ತು ಅಂದರೆ ಸುಮಾರು 100-150 ರೂಪಾಯಿವರೆಗೂ ಹೋಗುತ್ತೆ. ಹೈದರಾಬಾದ್ ಮತ್ತು ಡೈಮಂಡ್ ಶೇಪ್ ಇರುವ ಬಾಂಬೆ ಮಿಂಟ್ದು. ಅದೇ ಏನಾದರೂ ನಿಮ್ಮ ಹತ್ರ ಯಾವುದೇ ಮಿಂಟ್ ಮಾರ್ಕ್ ಇಲ್ಲದಿರುವಂತಹ ಬಾಂಬೆ ಮಿಂಟ್ನ ನಾಣ್ಯ ಇತ್ತು ಅಂದರೆ ಅದಕ್ಕೆ ಸುಮಾರು ಮಾರುಕಟ್ಟೆ ಮೌಲ್ಯ 8,000 ರೂಪಾಯಿ ಇರುವಂಥದ್ದು UNC ಕಾಯಿನಿಗೆ. ಇಲ್ಲವ ನಮ್ಮ ಹತ್ರ ಬಳಸಿರೋ ಕಾಯಿನ್ ಇದೆ ಆದರೆ ಯಾವುದು ಮಿಂಟ್ ಮಾರ್ಕ್ ಇಲ್ಲ, ಖಾಲಿ ಇದೆ ಅಂತಂದರೆ ಸುಮಾರು 1,500 ರೂಪಾಯಿಂದ ಶುರುವಾಗುತ್ತೆ ಇದರ ಬೆಲೆ. 1,500ದಿಂದ ಬೆಲೆ ಶುರುವಾಗುತ್ತೆ. ಫೈನ್ ಕಂಡೀಷನು, ಎಕ್ಸ್ಟ್ರಾ ಫೈನ್ ಕಂಡೀಷನು, UNC. ನನ್ನ ಹತ್ರ ಇರುವಂಥದ್ದು UNC ಕಾಯಿನು. ಇದಕ್ಕೆ ನಾನು ನಮ್ಮ ಸ್ನೇಹಿತರಾದಂತಹ ಶಿವಕುಮಾರ್ ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ, ಕಾಯಿನ್ ಪಲ್ಸ್ ಅಂತ. ಅವರ ಚಾನಲಲ್ಲೂ ಕೂಡ ಹಲವಾರು ಕಾಯಿನ್ಗಳನ್ನು ಸೇಲ್ಗೆ ಇಟ್ಟಿರ್ತಾರೆ. ಆಸಕ್ತರು ಹೋಗಿ ತೊಗೊಬೋದು. ಪೋಸ್ಟಲ್ಲಿ ಕಳಿಸ್ತಾರೆ. ತಮಗೆ ಮೊದಲಿಗೆ ಹಣ ಕಳಿಸ್ಬೇಕಾಗುತ್ತೆ. ನಾನು ಅವ್ರ ಹತ್ರ ಈ ಒಂದು ನಾಣ್ಯವನ್ನು ಖರೀದಿ ಮಾಡಿದ್ದು ಸುಮಾರು 3,500-4,000 ಕೊಟ್ಟಿರ್ಬೋದು, ನನಗೆ ನೆನಪಿಲ್ಲ. 3,500 ಕೊಟ್ಟಿದ್ದೀನಿ ಅನ್ಕೊತೀನಿ. ಒಳ್ಳೆಯ ಒಂದು ನಾಣ್ಯವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ಶಿವಕುಮಾರ್ ಅವರೇ. ಯಾರಿಗಾದರೂ ಆಸಕ್ತಿ ಇತ್ತು ಅಂದರೆ ಅವರ ಒಂದು ಕಾಯಿನ್ ಪಲ್ಸ್ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಅವರು ಹಾಕಿರ್ತಾರೆ ನಾಣ್ಯಗಳನ್ನ. ಒಳ್ಳೆ ಮನುಷ್ಯ, ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ಕೂಡ ಅದರಲ್ಲೇ ಇರುತ್ತೆ.
ಅವರೇನಿದ್ರು ಓನ್ಲಿ ಸೆಲ್ಲಿಂಗ್, ಬೈಯಿಂಗ್ ಎಲ್ಲ ಅವರು ಸಾಮಾನ್ಯ ನಾಣ್ಯಗಳನ್ನ ಅವ್ರು ತೊಗೊಳೋದಿಲ್ಲ, ಸೆಲ್ಲಿಂಗ್ ಇರುತ್ತೆ. ಅವ್ರು ಯಾವ್ದು ಬೇಕು ನಾಣ್ಯಗಳನ್ನ ನೀವು ತೊಗೊಳ್ಬಹುದು. ನನಗೆ ಈ ನಾಣ್ಯ ಇಷ್ಟ ಆಯಿತು, ಹಾಗಾಗಿ ಅವ್ರ ಹತ್ರ ಅದನ್ನು ಡೈರೆಕ್ಟಾಗಿ ಅವ್ರನ್ನ ವಾಟ್ಸಪ್ ಮೆಸೇಜ್ ಮಾಡಿ ತೊಗೊಂಡೆ. ನಾಣ್ಯದ ಅಬ್ಸರ್ವ್ ಸೈಡ್ನಲ್ಲಿ ನೋಡ್ತಾ ಇದ್ದೀರಾ, 1 ರೂಪಾಯಿನ ಸಿಂಬಲನ್ನು ಮೆನ್ಷನ್ ಮಾಡಿರುವಂಥದ್ದು ಸತ್ಯಮೇವ ಜಯತೆ, ರಾಷ್ಟ್ರೀಯ ಲಾಂಛನ, ಅದರ ಪಕ್ಕದಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಇಂಡಿಯಾ ಅಂತ ಇದ್ದು, ರುಪಿ ಅಂತ ಮತ್ತು ರೂಪಾಯಿ ಅಂತ ಹಿಂದಿಯಲ್ಲಿರುವಂಥದ್ದು. ನಾಣ್ಯದ ರಿವರ್ಸ್ ಸೈಡ್ನಲ್ಲಿ ಜಯಪ್ರಕಾಶ್ ನಾರಾಯಣನವರ, ಲೋಕನಾಯಕ್ ಜಯಪ್ರಕಾಶ್ ನಾರಾಯಣನವರ ಅದ್ಭುತವಾದಂತಹ ಪೋರ್ಟ್ರೇಟ್ ಇರುವಂಥದ್ದು. ಅಸ್ಪೆಕ್ಟ್ಸ್ ಕೂಡ ನೀಟಾಗಿ ಬಂದಿದೆ. ಮತ್ತು ನಾಣ್ಯದ ಸುತ್ತಲೂ ಕೂಡ ಆ ಒಂದು ನಾಣ್ಯದ ಉದ್ದೇಶವನ್ನು ಬರೆದಿರುವಂಥದ್ದು. ಏನಂತ ಬರೆದಿದ್ದಾರೆ, ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಸ್ಯಾಂಟನರಿ ಅಂತ, ಅಂದರೆ ನೆನಪಿಗೋಸ್ಕರ 100ನೇ ವರ್ಷದ ಶತಮಾನೋತ್ಸವ ಅಂತ. ಸೆಂಟನರಿ ಅಂದರೆ ಶತಮಾನೋತ್ಸವಕ್ಕೋಸ್ಕರ ಅಂತ 2002ರಲ್ಲಿ ಬಂದಂತಹ ಈ ಒಂದು ಅಪರೂಪದ ನಾಣ್ಯ. ಇದರ ತೂಕ ಬಂದು 4.85 ಗ್ರಾಮ್ ಇದ್ದರೆ, ಇದರ ಮೆಟಲ್ ಒಂದು ಫೆರಾಟಿಕ್ ಸ್ಟೈನ್ಲೆಸ್ ಸ್ಟೀಲ್, FSS ಅಂತ ಕರೀತಾರೆ. ಮತ್ತು ನಾಣ್ಯ ವೃತ್ತಾಕಾರವಾಗಿದ್ದು ಪ್ಲೈನ್ ಎಡ್ಜಸನ್ನು ಹೊಂದಿರುವಂಥದ್ದು. ನಾಣ್ಯದ ಬೆಲೆ ನಿಮಗೆ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡ್ತಾ ಇದ್ದೀರಾ. ಇದು 1 ವರ್ಷ ಹಿಂದಿನ ಬೆಲೆ, ಕಳೆದ ವರ್ಷದ ಬೆಲೆ. ಈಗ ಇನ್ನೂ ಹೊಸ ಬುಕ್ ಇನ್ನೂ ಬಂದಿಲ್ಲ, ಬರ್ತಾ ಇದ್ದಾಗೇ ಅಪ್ಡೇಟ್ ಮಾಡ್ತೀನಿ. ಆಸಕ್ತರು ಕಾಂಟ್ಯಾಕ್ಟ್ ಮಾಡಬಹುದು ಹೇಗೆ ತರಿಸ್ಕೊಳೋದು ಅಂತ. 1 ವರ್ಷದಿಂದ 4,000 ಇದ್ದಿದ್ದು ಮತ್ತೆ ಸಡನ್ನಾಗಿ 8,000 ರೂಪಾಯಿ ಆಗಿರುವಂಥದ್ದು, ಅಂದರೆ ಡಬಲ್ ಆಗಿದೆ, ಆಲ್ಮೋಸ್ಟ್ ಡಬಲ್ ಆಗಿರುವಂಥದ್ದು ಇದರ ಬೆಲೆ. ಸೊ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಇದರ ರೇರಿಟಿ ಎಷ್ಟಿದೆ ಅಂತ. UNC ಕಾಯಿನ್ಗೆ ಮಾತ್ರ 8,000 ರೂಪಾಯಿ, ಯೂಸ್ಡ್ ಕಾಯಿನ್ಗೆ ಮತ್ತೆ 1,500 ಇರುತ್ತೆ, ಜಾಸ್ತಿ ಏನು ಆಗೋದಿಲ್ಲ. UNC ಕಾಯಿನ್ಗಳು ಮಾತ್ರ ದಿನೇ ದಿನೇ ರೇರ್ ಆಗ್ತಾ ಇರುವಂಥದ್ದು. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋವನ್ನು ಲೈಕ್ ಮಾಡಿ, ಹೈಪ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಇನ್ನೂ ಹೆಚ್ಚು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ.